ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಅರಿವು ಸಾಲದ ಮೂರ್ಖರು, ಯಾವುದರಿಂದ ಕಹಿಯಾದ ಫಲ ಉಂಟಾಗುವುದೋ ಅಂಥ ಪಾಪ ಕರ್ಮವನ್ನೇ ಮಾಡುತ್ತಾ ತಮಗೆ ತಾವೇ ಶತ್ರುಗಳಾಗಿ ಇರುತ್ತಾರೆ. ಯಾವುದನ್ನು ಮಾಡಿದರೆ ಅನುತಾಪ ಉಂಟಾಗುವುದೋ, ಯಾವುದರ ಫಲವನ್ನು ಅಳುಮೋರೆಯಿಂದ ಅಳುತ್ತಾ ಅನುಭವಿಸಬೇಕಾಗುವುದೋ ಆ ಕರ್ಮವನ್ನು ಮಾಡುವುದು ಸರಿಯಲ್ಲ. ಯಾವುದನ್ನು ಮಾಡಿದರೆ ಅನುತಾಪ ಉಂಟಾಗುವುದಿಲ್ಲವೋ, ಯಾವುದರ ಫಲವನ್ನು ಹಿಗ್ಗುತ್ತಾ ಸೋಮನಸ್ಯದಿಂದ ಖುಷಿ ಸಂತಸ ಅನುಭವಿಸಬಹುದೋ ಆ ಕರ್ಮವನ್ನು ಮಾಡುವುದು ಸರಿಯಾದುದು. ಎಲ್ಲಿಯವರೆಗೆ ಪಾಪವು ಪಕ್ವವಾಗುವುದಿಲ್ಲವೋ ಅಲ್ಲಿಯವರೆಗೂ ಅರಿವುಗೆಟ್ಟವನು ಅದನ್ನು ಜೇನುತುಪ್ಪವೆಂದೇ ಎಣಿಸಿರುತ್ತಾನೆ. ಆದರೆ ಯಾವಾಗ ಪಾಪವು ಪಕ್ವವಾಗುವುದೋ ಆಗ ದುಃಖವನ್ನು ಹೊಂದುವನು. ತಿಳಿಗೇಡಿಯು ತಿಂಗಳು ತಿಂಗಳು ಕುಶಗ್ರತೆಯಿಂದ ಭೋಜನ ಮಾಡಲಿ, ಅವನು ಧರ್ಮದ ಲೆಕ್ಕಾಚಾರವನ್ನು ಬಲ್ಲವರ ವಿಷಫಲವನ್ನು ಸರಿಹೋಗಲಾರನು. ವಿಷ ಒಂದು ಅಳತೆಯ ಪ್ರಮಾಣ, 5 ಸೇರತ್ತಿ. ಹೊಸ ಹಾಲು ಕೂಡಲೇ ಒಡೆಯದಿರುವಂತೆ ಪಾಪ ಕರ್ಮವು ಮಾಡಿದ ಕೂಡಲೇ ಪಕ್ವವಾಗುವುದಿಲ್ಲ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಆ ಅವಿವೇಕಿಯನ್ನು ಸುಡಲೆಂದು ಹಿಂಬಾಲಿಸುತ್ತಿರುವುದು. ತಿಳಿಗೇಡಿಗೆ ಇರುವ ಜ್ಞಾನವೆಲ್ಲವೂ ಅವನ ಅನರ್ಥಕ್ಕಾಗಿಯೇ ಉಂಟಾಗಿರುವುದು. ಅದು ಆ ತಿಳಿಗೇಡಿಯ ಸೂಕ್ಷ್ಮಾಂಶವನ್ನು, ಒಳ್ಳೆಯತನವನ್ನು ನಾಶಗೊಳಿಸುವುದು, ಅವನ ತಲೆಯನ್ನು ಕೆಡಬಹುದು. ತಿಳಿಗೇಡಿಯು ಇಲ್ಲದಿರುವ ಭಾವನೆಯನ್ನು, ಭಿಕ್ಷುಗಳಲ್ಲಿ ಪುರಸ್ಕಾರವನ್ನು, ಮಠಗಳಲ್ಲಿ ಒಡೆತನವನ್ನು, ಮತ್ತೊಬ್ಬರ ಮನೆಯಲ್ಲಿ ಪೂಜೆಯನ್ನು ಬಯಸುತ್ತಾನೆ. ಗೃಹಸ್ಥರು ಸನ್ಯಾಸಿಗಳು ನಾನು ಮಾಡಿದ್ದನ್ನೇ ಒಪ್ಪಲಿ, ಮಾಡತಕ್ಕದ್ದು ಮಾಡಬಾರದ್ದು ಎಂಬ ವಿಷಯಕ್ಕೆ ಅವರಿಬ್ಬರು ನನ್ನ ವಶದಲ್ಲಿಯೇ ಇದ್ದುಕೊಂಡಿರಲಿ ಎಂದು ತಿಳಿಗೇಡಿಯ ಸಂಕಲ್ಪವಿರುವುದು. ಅವನ ಇಚ್ಛೆಯು ಅಭಿಮಾನವು ಬೆಳೆಯುತ್ತಿರುವುದು. ಲಾಭದ ಉಪನಿಷತ್ತು ಬೇರೆ, ನಿರ್ವಾಣವನ್ನು ಮುಟ್ಟಿಸುವ ಉಪನಿಷತ್ತು ಬೇರೆ. ಹೀಗೆಂದು ಬುದ್ಧನ ಶ್ರವಕನಾದ ಭಿಕ್ಷುವು ಅರಿತುಕೊಂಡು ಸತ್ಕಾರಕ್ಕೆ ಹಿಗ್ಗದೆ ವಿವೇಕವನ್ನು ಹೆಚ್ಚಿಸಿಕೊಳ್ಳುತ್ತಿರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.